ಹಲೋ ಗಾಯ್ಸ್, ವೆಲ್ಕಮ್ ಟು ಚಾನೆಲ್ ಸಿಂಗಲ್ಸ್ ಸತ್ರ. ಇವತ್ತು ನಮ್ಮ ಟಾಪಿಕ್ ಏನಂದ್ರೆ, ಒಂದು ಹುಡುಗಿಗೆ ನಿಮ್ಮ ಮೇಲೆ ಒಂದು ಬೆಸ್ಟ್ ಆಗಿರೋ ಇಂಪ್ರೆಷನ್ನ ಕ್ರಿಯೇಟ್ ಮಾಡೋದಕ್ಕೆ ನೀವು ಅವ್ರ ಹತ್ರ ಕೇಳಬೇಕಾಗಿರೋ 3 ಕ್ವಶನ್ಸ್ ಏನೇನು ಅನ್ನೋದ್ರ ಬಗ್ಗೆನೇ ನಾವು ಈ ವಿಡಿಯೋದಲ್ಲಿ ನೋಡೋಕೆ ಹೋಗ್ತಾ ಇದೀವಿ. ಸೊ ನೀವು ಈ ಎಲ್ಲ ಕ್ವಶನ್ಸ್ನ ಆ ಹುಡುಗಿ ಹತ್ರ ಕೇಳಬೇಕಾದ್ರೆ ಖಂಡಿತವಾಗ್ಲೂ ಆ ಹುಡುಗಿಗೆ ಬಂದ್ಬಿಟ್ಟು ನಿಮ್ಮ ಮೇಲೆ ತುಂಬಾನೇ ರೆಸ್ಪೆಕ್ಟ್ ಕ್ರಿಯೇಟ್ ಆಗುತ್ತೆ. ಸೊ ಇದ್ರ ಮುಖಾಂತರನೇ ಅವ್ರಿಗೆ ನಿಮ್ಮ ಮೇಲೆ ಒಂದು ಲವ್ ಕೂಡ ಕ್ರಿಯೇಟ್ ಆಗುತ್ತೆ. ಸೊ ಯೂಶುವಲ್ ಆಗಿ ನೀವು ಒಂದು ಹುಡುಗಿ ಹತ್ರ ಚಾಟಲ್ಲಾಗಲಿ ಅಥವಾ ಕಾಲಲ್ಲಾಗಲಿ ಮಾತಾಡ್ತಿರ್ಬೇಕಾದ್ರೆ ನೀವು ಆ ಕಾನ್ವರ್ಸೇಷನ್ನ ಎಷ್ಟು ಇಂಟ್ರೆಸ್ಟಿಂಗ್ ಆಗಿ ತಗೊಂಡೋಗ್ತೀರಾ ಅನ್ನೋದನ್ನು ಹುಡುಗಿರು ಅಬ್ಸರ್ವ್ ಮಾಡ್ತಾರೆ. ಅದೇ ಥರ ನೀವು ಅವ್ರಿಗೆ ಎಷ್ಟು ರೆಸ್ಪೆಕ್ಟ್ಫುಲ್ ಆಗಿ ಮಾತಾಡ್ತಿದ್ದೀರಾ, ಕ್ವಶನ್ಸ್ನ ಕೇಳ್ತಿದ್ದೀರಾ ಅನ್ನೋದನ್ನು ಅಬ್ಸರ್ವ್ ಮಾಡ್ತಾರೆ. ಸೊ ಆ ಥರ ತುಂಬಾನೇ ರೆಸ್ಪೆಕ್ಟ್ಫುಲ್ ಆಗಿರೋ ಅಟ್ ದ ಸೇಮ್ ಟೈಮ್ ಇಂಟ್ರೆಸ್ಟ್ನ ಕ್ರಿಯೇಟ್ ಮಾಡುವಂಥ 3 ಕ್ವಶನ್ಸ್ಗಳ ಬಗ್ಗೆನೇ ನಾವು ಈ ವಿಡಿಯೋದಲ್ಲಿ ನೋಡೋಕೆ ಹೋಗ್ತಾ ಇದೀವಿ. ಸೊ ಬನ್ನಿ ಅದೇನೇನಂತ ಇವಾಗ ನೋಡೋಣ. ಸೊ ಅದರಲ್ಲಿ ಫಸ್ಟ್ ಕ್ವಶನ್ ಏನಂದ್ರೆ, ಬೆಸ್ಟ್ ಕ್ವಾಲಿಟಿ. ಸೊ ಯೂಶುವಲ್ ಆಗಿ ಎಲ್ಲ ಹುಡುಗಿರಿಗೂ ಅವ್ರನ್ನ ಯಾರಾದರೂ ಅಪ್ರಿಷಿಯೇಟ್ ಮಾಡಬೇಕು, ಅವ್ರ ಕ್ವಾಲಿಟೀಸ್ ಬಗ್ಗೆ ಮಾತಾಡಬೇಕು, ವಿಚಾರಿಸಬೇಕು ಅನ್ನೋ ಒಂದು ಆಸೆ ಇರುತ್ತೆ. ಸೊ ನಾನಿಲ್ಲಿ ಕ್ವಾಲಿಟೀಸ್ ಅಂತ ಏನೇನು ಹೇಳ್ತಿದ್ದೀನಿ ಅಂದ್ರೆ, ಒಬ್ಬೊಬ್ರಿಗೂ ಒಬ್ಬೊಬ್ರದೇ ಆಗಿರೋ ಒಂದು ಸಪ್ರೇಟ್ ಆಗಿರೋ ಒಂದು ಒಳ್ಳೆ ಗುಣ ಇರುತ್ತೆ. ಸೊ ಅದನ್ನೇ ನಾನು ಇಲ್ಲಿ ಕ್ವಾಲಿಟಿ ಅಂತ ಹೇಳ್ತಿದ್ದೀನಿ. ಸೊ ನೀವು ಇಷ್ಟಪಡ್ತಿರೋ ಕ್ರಶ್ ಹತ್ರ ಹೋಗ್ಬಿಟ್ಟು ನೀವು ಈ ತರ ಕೇಳಿ, ನಿಮ್ಮ ಹತ್ರ ಇರೋ ಕ್ವಾಲಿಟೀಸ್ ಅಲ್ಲಿ ನೀವು ಯಾವ ಕ್ವಾಲಿಟಿನ ನೆನೆಸ್ಕೊಂಡು ತುಂಬಾನೇ ಹೆಮ್ಮೆ ಪಡ್ತೀರಾ ಅನ್ನೋ ತರ ಕೇಳಿ. ಸೊ ಈ ಕ್ವಶನ್ಸ್ನ ಕೇಳಬೇಕಾದ್ರೆ ಅವ್ರು ಖಂಡಿತವಾಗ್ಲೂ ತುಂಬಾನೇ ಹ್ಯಾಪಿಯಾಗಿ ಫೀಲ್ ಮಾಡ್ತಾರೆ. ಯಾಕಂದ್ರೆ ಎಲ್ಲ ಹುಡುಗಿರಿಗೂ ಅವ್ರದ್ದೇ ಆಗಿರೋ ಒಂದು ಬೆಸ್ಟ್ ಕ್ವಾಲಿಟಿ ಅನ್ನೋದಿರುತ್ತೆ. ಸೊ ನೀವು ಅವ್ರ ಕ್ವಾಲಿಟೀಸ್ ಬಗ್ಗೆ ಕೇಳಬೇಕಾದ್ರೆ ಖಂಡಿತವಾಗ್ಲೂ ಅವ್ರನ್ನ ನೀವು ಅಪ್ರಿಷಿಯೇಟ್ ಮಾಡ್ತಿದ್ದೀರಾ ಅನ್ನೊಂದು ಫೀಲ್ ಬಂದು ಅವ್ರಿಗೆ ಕ್ರಿಯೇಟ್ ಆಗುತ್ತೆ. ಅದೇ ತರ ಅವ್ರಿಗೆ ನಿಮ್ಮ ಮೇಲೆ ಒಂದು ಬೆಸ್ಟ್ ಆಗಿರೋ ಇಂಪ್ರೆಷನ್ ಮತ್ತೆ ರೆಸ್ಪೆಕ್ಟ್ ಕೂಡ ಕ್ರಿಯೇಟ್ ಆಗುತ್ತೆ. ಸೊ ನೀವು ಇಷ್ಟಪಡ್ತಿರೋ ಹುಡುಗಿ ಹತ್ರ ಆದಷ್ಟು ಈ ಒಂದು ಕ್ವಶನ್ನ ಅಟ್ಲೀಸ್ಟ್ 1 ಟೈಮ್ ಆದ್ರೂ ಕೇಳ್ಬಿಡಿ. ನಾವು ಆ ಹುಡುಗಿ ಹತ್ರ ನೀವು ಕೇಳಬೇಕಾಗಿರೋ ಸೆಕೆಂಡ್ ಕ್ವಶನ್ ಏನಂದ್ರೆ, ಟೈಮ್ ಮಷೀನ್. ಸೊ ನೀವು ಈ ಕಾನ್ಸೆಪ್ಟ್ನ ಜಾಸ್ತಿ ಹಾಲಿವುಡ್ ಮೂವೀಸಲ್ಲಿ ನೋಡಿರ್ತೀರಾ. ಅಂದರೆ ಅವರು ಟೈಮ್ ಮಷೀನ್ ಒಂದು ಗ್ಯಾಜೆಟ್ನ ಯೂಸ್ ಮಾಡಿಕೊಂಡು ಪಾಸ್ಟ್ಗೋ ಅಥವಾ ಫ್ಯೂಚರ್ಗೋ ಟ್ರಾವೆಲ್ನ ಮಾಡ್ತಿರ್ತಾರೆ. ಸೊ ನಾವು ಆ ಒಂದು ಕಾನ್ಸೆಪ್ಟ್ನೇ ಇಲ್ಲಿ ಯೂಸ್ ಮಾಡಕ್ಕೆ ಹೋಗ್ತಾ ಇದೀವಿ. ಸೊ ನೀವು ಆ ಹುಡುಗಿ ಹತ್ರ ಹೋಗ್ಬಿಟ್ಟು ಏನಂತ ಕ್ವಶನ್ ಮಾಡಬೇಕು ಅಂದರೆ, ಸಪೋಸ್ ನಿಮಗೆ ಟೈಮ್ ಮಷೀನ್ ಅನ್ನೋ ಒಂದು ವಾಚು ರಿಯಲ್ ಲೈಫಲ್ಲಿ ಸಿಗ್ಬಿಟ್ರೆ ನೀವು ಅದನ್ನು ಯೂಸ್ ಮಾಡಿಕೊಂಡು ಪಾಸ್ಟ್ಗೆ ಹೋಗಿ ಏನನ್ನ ಚೇಂಜ್ ಮಾಡೋಕ್ಕೆ ಇಷ್ಟಪಡ್ತೀರಾ ಅನ್ನೋ ಥರ ಕೇಳಿ. ಸೊ ಈ ಒಂದು ಕ್ವಶನ್ ಬಂದು ತುಂಬ ಅಂದರೆ ತುಂಬಾನೇ ಪವರ್ಫುಲ್ ಆಗಿರೋ ಒಂದು ಕ್ವಶನು. ಯಾಕಂದ್ರೆ ಎಲ್ಲ ಹುಡುಗಿರಿಗೂ ಅವ್ರ ಲೈಫಲ್ಲಿ ಮರೆಯಕ್ಕಾಗದೇ ಇರೋವಂಥ ಒಂದು ಘಟನೆ ನಡೆದಿರುತ್ತೆ. ಸೊ ಅದನ್ನ ಬಂದು ಅವ್ರು ಚೇಂಜ್ ಮಾಡಬೇಕು ಅಂತ ಇಷ್ಟಪಡ್ತಿರ್ತಾರೆ. ಫಾರ್ ಎಕ್ಸಾಂಪಲ್ ಅದು ಅವ್ರು ತುಂಬಾನೇ ಕಷ್ಟ ಅನುಭವಿಸಿರೋ ಟೈಮ್ ಆಗಿರ್ಬೋದು, ಅಥವಾ ಯಾವುದಾದ್ರೂ ಸ್ಯಾಡ್ ಇನ್ಸಿಡೆಂಟ್ ನಡೆದಿರ್ಬೋದು, ಅಥವಾ ಅವ್ರು ತುಂಬಾನೇ ಹತ್ರ ಇರೋರು ಅವ್ರನ್ನ ಬಿಟ್ಟೋಗಿರ್ಬೋದು. ಸೊ ಈ ಥರ ಮೂಮೆಂಟ್ಸ್ನ ಚೇಂಜ್ ಮಾಡಬೇಕು ಅಂತ ಹುಡುಗಿರಲ್ಲ, ಹುಡುಗರು ಕೂಡ ತುಂಬಾನೇ ಇಷ್ಟಪಡ್ತಿರ್ತಾರೆ. ಸೊ ನೀವು ಆ ರೀತಿಯಾಗಿರೋ ಕ್ವಶನ್ಸ್ನ ಕೇಳಬೇಕಾದ್ರೆ ಖಂಡಿತವಾಗ್ಲೂ ಅವ್ರು ತುಂಬಾನೇ ಎಮೋಷ್ನಲ್ ಆಗಿ ಫೀಲ್ ಮಾಡ್ತಾರೆ. ಮತ್ತೆ ಅವ್ರು ಕೊಡೋ ಆನ್ಸರ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಸೊ ನೀವು ಆದಷ್ಟು ನಿಮ್ಮ ಕ್ರಶ್ ಹತ್ರ ಈ ಒಂದು ಕ್ವಶನ್ನ ಕೇಳೋದಕ್ಕೂ ಮರಿಬೇಡಿ. ನಾವು ಥರ್ಡ್ ಮುಖ್ಯವಾದ ಕ್ವಶನ್ ಏನಂದ್ರೆ, ಬೆಸ್ಟಿ. ಅಂದ್ರೆ ಎಲ್ಲ ಹುಡುಗಿರಿಗೂ ಅವ್ರಿಗಂತ ಒಬ್ರು ಬೆಸ್ಟಿ ಇರ್ತಾರೆ, ಅಂದ್ರೆ ಬೆಸ್ಟ್ ಫ್ರೆಂಡು. ಸೊ ನೀವು ಹುಡುಗಿ ಹತ್ರ ನಿಮ್ಮ ಬೆಸ್ಟ್ ಫ್ರೆಂಡ್ ಯಾರು, ಮತ್ತೆ ನೀವು ಯಾವ ಕ್ವಾಲಿಟಿಗೋಸ್ಕರ ಅವ್ರನ್ನ ಬೆಸ್ಟ್ ಫ್ರೆಂಡ್ ಆಗಿ ಚೂಸ್ ಮಾಡಿದೀರಾ ಅಂತ ಕೇಳಿ. ಸೊ ಇದು ಬಂದು ನಿಮ್ಗೆ ತುಂಬಾನೇ ಯೂಸ್ಫುಲ್ ಆಗಿರುತ್ತೆ. ಯಾಕಂದ್ರೆ ಒಂದು ಹುಡುಗಿ ಬೆಸ್ಟ್ ಫ್ರೆಂಡ್ನ ಇಟ್ಕೊಂಡೆ ಅವ್ರ ಕ್ಯಾರೆಕ್ಟರ್ ಏನು, ಅವ್ರ ಟೇಸ್ಟ್ ಏನು, ಮತ್ತೆ ಅವ್ರ ಫ್ರೆಂಡ್ಶಿಪ್ ಅಲ್ಲಿ ಯಾವ್ದನ್ನ ತುಂಬಾ ಮುಖ್ಯವಾಗಿ ವ್ಯಾಲ್ಯೂ ಮಾಡ್ತಿದ್ದಾರೆ ಅನ್ನೋದೆಲ್ಲನೂ ನಮ್ಮಿಂದ ಈಸಿಯಾಗಿ ತಿಳ್ಕೊಳಕ್ಕಾಗುತ್ತೆ. ಸೊ ಇದನ್ನ ಇಟ್ಕೊಂಡೆ ಅವ್ರನ್ನ ತುಂಬಾ ಈಸಿಯಾಗಿ ಇಂಪ್ರೆಸ್ ಮಾಡೋದಕ್ಕೂ ನಮ್ಮಿಂದ ಸಹಜವಾಗಿರುತ್ತೆ. ಸೊ ನೀವು ಆದಷ್ಟು ನೀವು ಇಷ್ಟಪಡ್ತಿರೋ ಹುಡುಗಿ ಹತ್ರ ನಿಮ್ಮ ಬೆಸ್ಟ್ ಫ್ರೆಂಡ್ ಯಾರು ಅಂತ ಕೇಳಿ. ಹಂಗೆ ಏನ್ ರೀಸನ್ಗೋಸ್ಕರ ಅವ್ರನ್ನ ಬೆಸ್ಟ್ ಫ್ರೆಂಡ್ ಆಗಿ ಚೂಸ್ ಮಾಡಿದ್ದಾರೆ ಅನ್ನೋದನ್ನು ಕೇಳಕ್ ಮರೆಯಕ್ ಹೋಗ್ಬೇಡಿ. ಸೊ ಅವಾಗ್ಲೇ ನಿಮ್ಮಿಂದ ಅವ್ರನ್ನ ತುಂಬಾನೇ ಡೀಪ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳಕ್ಕಾಗುತ್ತೆ. ದಟ್ಸ್ ಆಲ್ ಗೈಸ್. ಸೊ ನಾನು ಹೇಳಿರೋ ಈ 3 ಕ್ವಶನ್ಸ್ನ ನೀವು ಇಷ್ಟಪಡ್ತಿರೋ ಹುಡುಗಿ ಹತ್ರ ಆಗಲಿ ಅಥವಾ ನಿಮ್ಮ ಕ್ರಶ್ ಹತ್ರ ಆಗಲಿ ಕೇಳೋದಕ್ಕೆ ಮರೆಯೋಕ್ಕೆ ಹೋಗ್ಬೇಡಿ. ಸೊ ಅವಾಗಲೇ ನಿಮ್ಮಿಂದ ನಿಮ್ಮ ಕ್ರಶ್ನ ತುಂಬ ಈಸಿಯಾಗಿ ಇಂಪ್ರೆಸ್ ಮಾಡೋಕ್ಕಾಗುತ್ತೆ. ಸೊ ಅಷ್ಟೇ, ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ನಂಬ್ತೀನಿ. ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮತ್ತು ನಿಮಗೆ ನೆಕ್ಸ್ಟು ಯಾವ ಟಾಪಿಕಲ್ಲಿ ನಾನು ವಿಡಿಯೋನ ಮಾಡಬೇಕು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಹಂಗೆ ಹೋಗ್ತಾ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯೋಕ್ಕೆ ಹೋಗಬೇಡಿ. ಸಿ ಯು.